ಜಯರಾಮ್ ಕೃಷ್ಣ ಅಮ್ಮ. ನಾನು ನಿಮ್ಮ ಬಗ್ಗೆ ಮಾತಾಡೋಣ ಅಂತ ಬಂದ್ರೆ ಎಲ್ಲರೂ ನನ್ನ ಪಾಯಿಂಟ್ಸ್ ಹೇಳ್ಬಿಟ್ಟಿದ್ದಾರೆ. ಅಮ್ಮನ ವಾಯ್ಸ್ ನೋಡಿದ್ರೆ ಭಯ ಆಗುತ್ತೆ, ಅಲ್ಲ ಕೇಳಿದ್ರೆ ಭಯ ಆಗುತ್ತೆ, ಆದ್ರೆ ಅಂದ್ರೆ ನೋಡಿದ್ರೆ ಸ್ವಲ್ಪ ಅಯ್ಯೋ ಪಾಪ ಅಮ್ಮ ಅಂತ ಅನ್ಸ್ತಾರೆ. ಕೋವಿಡ್ ನಿಮಿತ್ತ ಮಾತಂ ಭವ ಸವ್ಯಸಾಚನ ಅಂತ ನಿಮಿತ್ತವಾಗಿ ಬಂತು. ನಾನು ಆಶ್ರಮಕ್ಕೆ ಬರ್ಲಿಕ್ಕೆ ಕಾರಣ ಆಯ್ತದು. ಬಿಟ್ಟು ಬೇರೆ ವಯಸ್ಸಲ್ಲಿ ಗಟ್ಟಿ ಹಿಡ್ಕೊಂಡಿದೀವಿ, ಬರೋಕೆ ಆಗ್ತಾ ಇಲ್ಲ. ಎಷ್ಟೋ ಸರಿ ಅನ್ಕೊಂಡಿದ್ನಿ ಇವ್ರೂ ಕೂರಲ್ಲ, ನಮ್ಮನ್ನು ಕೂರಕ್ ಬಿಡಲ್ಲ. ಎಂಜಾಯ್ಮೆಂಟ್ಸ್ ಜೊತೆಗೆ ಆಧ್ಯಾತ್ಮಿಕವಾಗಿ ಭಗವಂತನ ಕಡೆಗೆ ಕರ್ಕೊಂಡು ಹೋಗುವಂತ ಒಂದು ಇದು ಶಕ್ತಿ ನಿಮ್ಮಲ್ಲೇ ಇರೋದು. ಅವರ ಅಪ್ಪ ಅಮ್ಮನಿಗೆ ನಾನು ಪ್ರಣಾಮನ ಸಲ್ಲಿಸ್ತೇನೆ. ಯಾಕೆಂದ್ರೆ ಇಂತಹ ಒಂದು ವಜ್ರದಂತ ಮಗುವನ್ನ ಅವರು ಹೆತ್ತು ನಮಗಿಲ್ಲಿ ಕೊಟ್ಟಿದ್ದಾರೆ. ಬೈಯೋರು ಬಾಗ್ಲಲ್ಲಿರ್ಬೇಕು, ಹೊಗಳೋರು ಹಿತ್ಲಲ್ಲಿರ್ಬೇಕು ಅಂತ. ಬಾಗ್ಲಲ್ಲಿರ್ಬೇಕು ಅಂದ್ರೆ ಅವ್ರು ಒಳ್ಳೇದಕ್ಕೇನೆ. ಈಗ ನಾನು ತುಂಬ ಹೆಮ್ಮೆ ಪಡ್ತೀನಿ, ಯಾಕೆ ನಮಗೆ ದೊಡ್ಡ ಕುಟುಂಬ ಕೊಟ್ಟಿದ್ದಾರೆ. ಆ ಕುಟುಂಬದಲ್ಲಿ ಒಂದು ಸೇವೆ ಮಾಡ್ಕೊಂಡು ಅಮ್ಮನ ಸನ್ನಿಧಿಯಲ್ಲಿ ಇರೋದೇ ನಮಗೆ ಒಂದು ಭಾಗ್ಯ. ಜಯರಾಮ್ ಕೃಷ್ಣ, ಈಗ ಈ ವಿಡಿಯೋದಲ್ಲಿ ನಾವು ನಮ್ಮ ಅಮ್ಮನ ಬಗ್ಗೆ ಸ್ಪೀಚ್ನ ಹೇಳ್ತಾ ಇದ್ದೀವಿ. ಸ್ಪೀಚ್ ಅಂದ್ರೆ ಅಷ್ಟು ದೊಡ್ಡ ಸ್ಪೀಚ್ ಅಲ್ಲ, ಅಮ್ಮ ನಮಗೇನು ನಮಗೆ ಯಾರು ಅಂತ ಹೇಳ್ಬಿಟ್ಟು ಇವತ್ತು ನಿಮಗೆ ಗೊತ್ತಾಗುತ್ತೆ. ಬನ್ನಿ ನಮ್ಮ ಸ್ಪೀಚ್ನ ಕೇಳೋಣ. ಅಮ್ಮ ಅಂತಂದರೆ ನಮಗೆ ತುಂಬ ಲೇಟಾಗಿ ಪಡ್ಕೊಂಡಿದ್ದೀವಿ ನಮ್ಮಮ್ಮನ್ನ. ಇನ್ನೂ ಬೇಗ ಪಡ್ಕೊಂಡಿದ್ರೆ ನಮಗಿನ್ನೂ ಒಂದು ಸ್ವಲ್ಪ ಅವ್ರ ಜೊತೆಗೆ ತುಂಬ ದಿವಸ ಕಳೆಯುವಂಥ ಅವಕಾಶ ಸಿಗ್ತಿತ್ತು. ಈಗ ನಮ್ಮ ಅಮ್ಮ ಏನು ಅಂತ ಹೇಳಿ ನಮ್ಗೆ ಗೊತ್ತಾಗಿದ್ದಾರೆ. ಅಮ್ಮನ ಜೊತೆಗಿನ ಒಂದು ನಮ್ಮ ಜೀವನ ತುಂಬ ಸುಂದರಮಯವಾಗಿದೆ. ಏನು ಅಂತ ಹೇಳೋಕ್ಕಾಗಲ್ಲ ನಮಗೆ. ಒಂದು ಸೆಳೆತ, ಅಮ್ಮ ಅಂದರೆ ಒಂದು ಸೆಳೆತ ಅಂತ ಆಗ್ಬಿಟ್ಟಿದೆ ನಮಗೆ. ಆ ಸೆಳೆತವನ್ನು ಬಿಟ್ಟು ನಮಗೆ ಇರೋಕ್ಕಾಗಲ್ಲ. ಆ ಮಟ್ಟದಲ್ಲಿ ಅಮ್ಮ ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ಪ್ರತಿಯೊಂದು ಹೆಜ್ಜೆಗೂ ಆಶ್ರಮದಲ್ಲಾಗಲಿ ನಮ್ಮನ್ನು ಯಾತ್ರೆಗಳನ್ನು ಮಾಡಿಸ್ತಾ ಇದ್ದಾರೆ, ಜೀವನದ ಅರ್ಥವನ್ನು ತಿಳಿಸ್ತಾ ಇದ್ದಾರೆ, ಸಾಧನ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ. ಅಂಥ ಒಂದು ಅಮ್ಮನವರ ಜನ್ಮದಿನವನ್ನು ನಾವು ಇವತ್ತು ಶ್ರದ್ಧಾಪೂರ್ವಕವಾಗಿ ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ. ಇತ್ತೀಚೆಗೆ ನಾವು ಒಂದು ಯಾತ್ರೆಯನ್ನು ಮುಗಿಸ್ಕೊಂಡು ಬಂದ್ವಿ, ಪುರಿ ಜಗನ್ನಾಥ ಯಾತ್ರೆ. ಆ ಒಂದು ಯಾತ್ರೆಯ ಕನಸುಗಳನ್ನು, ಒಂದು ಅನುಭವಗಳನ್ನು ನಾವೆಲ್ಲ ಹಂಚಿಕೊಂಡು ಅನುಭವಿಸಿದ್ದೇವೆ. ಆ ಒಂದು ಯಾತ್ರೆ ನಡೆದಾಗಿಂದ ಅಂತೂ ಇನ್ನೂ ಅಮ್ಮನ ಗುಂಗಿನಿಂದನೇ ನಾವು ಹೊರಗೆ ಬಂದಿಲ್ಲ. ಅಷ್ಟು ನಾವು ಅವರನ್ನು ಒಳಗೊಂಡು ಬಿಟ್ಟಿದ್ದೇವೆ, ಅವರು ನಮ್ಮೊಳಗೆ ಒಳಗೆ ಹೋಗಿಬಿಟ್ಟಿದ್ದಾರೆ. ಅಂಥ ಒಂದು ಅಮ್ಮನವರ ಒಂದು ಜನ್ಮದಿನವನ್ನು ನಾವಿವತ್ತು ಸಂಭ್ರಮದಿಂದ ಆಚರಿಸಿದ್ದೇವೆ. ಇಂಥ ದಿನದಲ್ಲಿ ನಮ್ಮ ಎಲ್ಲರೂ ಈ ಬಂಧುಗಳೆಲ್ಲ ಅಮ್ಮನ ಬಗ್ಗೆ ಎರಡೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಹರಿಶಣ್ಣ. ಜಯರಾಮ್ ಕೃಷ್ಣ, ಹರಾತ್ಮಾದೆ. ಅಮ್ಮನ ಹುಟ್ಟುಹಬ್ಬದ ಶುಭಾಶಯಗಳು. ಅಮ್ಮ ಸಿಕ್ಕಿದ ಮೇಲೆ ಅದಕ್ಕಿಂತ ಮುಂಚೆನೂ ನಮಗೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದು ಸ್ವಲ್ಪ ನಮಗೆ ಗೊತ್ತಿದ್ದು ಜಪ ಧ್ಯಾನ ಅಷ್ಟೇ ಗೊತ್ತಿದ್ದು. ಅಮ್ಮನ ಒಂದು ಸಂಪರ್ಕದ ಮೇಲೆ ನಿಜವಾಗಿಯೂ ಸಾಧನೆ ಅಂದ್ರೇನು, ನಮ್ಮ ಪ್ರತಿಬಂಧಕಗಳು ಸಾಧನೆಗೆ ಹೇಗೆ ನಮ್ಮನ್ನು ಅಡಚಣೆ ಮಾಡುತ್ತೆ, ಅವನ್ನ ಹೇಗೆ ನಿವಾರಣೆ ಮಾಡ್ಕೋಬೇಕು, ನಿವಾರಣೆ ಮಾಡಿದ್ದಾರೆ ಅಮ್ಮ. ಅದು ಸಾಧನೆಗೆ ಹೇಗೆ ಇದು ಮಾಡುತ್ತೆ ಅಂತ. ಜಪದ ಜೊತೆಗೆ ಸಾಕಷ್ಟು ಯಾತ್ರೆಗಳು ಮಾಡ್ತಿದ್ದಾರೆ. ಕೆಲವ್ರು ನೋಡಿದಾರಲ್ಲಪ್ಪ ಒಳ್ಳೆ ಟೂರ್ ಹೊಡಿತೀರಾ ಅಂತಾರೆ, ಟ್ರಿಪ್ ಮಾಡ್ತೀರಾ ಅಂತಾರೆ. ಬಟ್ ಅಮ್ಮ ನಮ್ಮನ್ನು ಸಾಧನಾ ರೂಪದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆ ಜಾಗಕ್ಕೆ ಹೋಗಲಿ, ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ ಆಗಲಿ ನಮಗೆ ಜಪಗಳನ್ನ ಕೊಟ್ಟು ಆ ಜಾಗದಲ್ಲಿ ಆ ಹಿನ್ನೆಲೆ ಇತಿಹಾಸನ ತಿಳಿಸ್ತಾರೆ. ನಮಗೆ ಗೊತ್ತಿಲ್ಲದಲೇ ತುಂಬ ಪರಿವರ್ತನೆ ಆಗ್ತಾಯಿದೆ. ಅಮ್ಮನ ಪಡೆದಿಗೆ ಎಷ್ಟು ಹೇಳಿ ಸಾಕಾಗಲ್ಲ. ಆದರೆ ಎಷ್ಟೋ ಜನ ಮುಂದೆ ನಾನು ಈ ಲೌಕಿಕ ಜನಗಳಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳ ಮುಂದೆ ಹೋಗ್ತಾ ನಿಂತಾಗ ಅಥವಾ ದೊಡ್ಡ ಶ್ರೀಮಂತರ ಮುಂದೆ ನಿಂತಾಗ ಕೆಲವು ಅವಾಗ ಗಿಲ್ಟಿ ಫೀಲಿಂಗ್ಸ್ ಆಗ್ತಾಯಿತ್ತು. ಅಯ್ಯೋ ನಮಗೆ ಆ ಥರ ಅವಕಾಶ ಇಲ್ವಲ್ಲ ಅಂತ ಒಂದು ಎಲ್ಲೋ ಗಿಲ್ಟಿ ಆಗ್ತಾಯಿತ್ತು. ಈಗ ನಾನು ತುಂಬ ಹೆಮ್ಮೆ ಪಡ್ತೀನಿ, ಯಾಕೆ ನಮಗೆ ದೊಡ್ಡ ಕುಟುಂಬ ಕೊಟ್ಟಿದ್ದಾರೆ. ಆ ಕುಟುಂಬದಲ್ಲಿ ಒಂದು ಸೇವೆ ಮಾಡ್ಕೊಂಡು ಅಮ್ಮನ ಸನ್ನಿಧಿಯಲ್ಲಿ ಇರೋದೇ ನಮಗೆ ಒಂದು ಭಾಗ್ಯ. ಅದು ಸದಾ ಇರಲಿ ಅಂತ ಅಮ್ಮನ ಹತ್ರ ಬೇಡ್ಕೋತೀನಿ. ಈಗ ತುಂಬ ಖುಷಿಯಾಗಿದ್ದೀವಿ ಸದಾ. ಅಮ್ಮನ್ನ ಒಂದು ದಿವಸನ ಈಗ ಆಶ್ರಮಕ್ಕೆ ಬಂದಿಲ್ಲ ಅಂತ ನೋಡಿಲ್ಲ ಅಂದರೆ ಏನೋ ಒಂದು ಆ ದಿನ ಏನೋ ಮಿಸ್ ಮಾಡ್ಕೊಂಡಂಗೆ ಅನಿಸುತ್ತೆ. ಆದರೆ ಡೈಲಿ ಅಮ್ಮನ ಒಂದು ಸತಿ ದರ್ಶನ ಮಾಡ್ಕೊಂಡು ಅಮ್ಮ ಮಾತಾಡಲಿ ಇರಲಿ, ಒಂದೇ ಟೈಮು ಕೋಪ ಮಾಡ್ಕೊಂಡಿರ್ತಾರೆ.
ಕೋಪ ಮಾಡಿದಾಗ ಮಾತಾಡ್ಸೋಕ್ಕೆ ಭಯ ಆಗುತ್ತೆ. ಆದರೂ ಅಮ್ಮನ ನೋಡಿಬಿಟ್ಟು ಸುಮ್ಮನೆ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಆದರೆ ಅಮ್ಮ ಅಂತರ್ ಜಗತ್ತಿನಾಗೂ ಮತ್ತು ಈ ಬಾಹ್ಯ ಜಗತ್ತಿನಲ್ಲಿ ಎರಡು ಕಡೆನೂ ಇದ್ದಾಗ ಅವರ ಒಂದೊಂದು ಅನುಭವಗಳು ಹೇಳ್ತಾ ಇರ್ತಾರೆ. ಅಲ್ಲಿ ಒಂದು ಇದಾದಾಗ ಇದು ಆಮೇಲೆ ಸ್ವಾಮೀಜಿ ಹೇಳ್ತಾರೆ, ಬಾಹ್ಯ ಜೊತೆ ಹೋದಾಗ ಈ ದೇಹದ ಒಂದು ಲಿಂಕ್ ಇದಾದಾಗ ತುಂಬ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಅಮ್ಮ ಈ ಥರ ಇದಾಗ್ತಾರೆ ಅಂತ ಸ್ವಾಮೀಜಿ ತುಂಬ ಸತಿ ನಮಗೆ ಹೇಳ್ತಾ ಇರ್ತಾರೆ. ಅದು ನಾವು ಕಣ್ಣಾರೆ ನೋಡ್ತಾ ಇರ್ತೀವಿ ಅಮ್ಮಂದು ಟೈಮು ಹೊರಗಡೆ ಹೋದಾಗ ಫಿಸಿಕಲ್ ಹೇಗೆ ಚೇಂಜಸ್ ಆಗುತ್ತೆ ಅಂತ. ಆದರೆ ಮಹಾದೇವರಿಗೆ ನಾನು ತುಂಬ ಪ್ರಾರ್ಥನೆ, ಅಮ್ಮನ ಹತ್ರ ಮಹಾದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ನಮ್ಗೆ ಗೊತ್ತಿಲ್ಲೋ ಚಿಕ್ಕ ಚಿಕ್ಕ ತಪ್ಪು ಆಗ್ತಾ ಇರುತ್ತೆ. ದಯವಿಟ್ಟು ಈ ಕುಟುಂಬದಿಂದ ದೂರ ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದನ್ನ ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಧನ್ಯವಾದಗಳು. ಹರ ಹರ ಮಹಾದೇವ್. ನಿಜವಾಗ್ಲೂ ಹರೀಶಣ್ಣ ಹೇಳ್ದಂಗೆ ನಮ್ಮದು ದೊಡ್ಡ ಕುಟುಂಬ ಬೆಳೀತಾನೆ ಇದೆ. ಈ ಕುಟುಂಬ ಇರೋ ಹೊತ್ತಿಗೆ ನಾವು ಒಂದು ನಿಮಿಷನೂ ನಮಗೆ ಮೈಂಡ್ ಫ್ರೀ ಇರೋಂಗೆ ಇಲ್ಲ. ಎಷ್ಟು ಎಂಗೇಜ್ ಆಗಿದ್ದೀವಿ ಅಂತ ಹೇಳಿದರೆ ಯಾವುದನ್ನು ಯೋಚನೆ ಮಾಡೋಕ್ಕೆ ನಮ್ಗೆ ಟೈಮ್ ಇಲ್ಲ. ನಿಜವಾಗ್ಲೂ ಮೈ ತುಂಬ ಕೆಲಸ, ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದೆ, ಯಾರು ಕೇಳಬೇಡಿ ನಮ್ಮನ್ನ ಅನ್ನೋ ಮಟ್ಟದಲ್ಲಿ ನಾವು ನಮ್ಮ ಕುಟುಂಬ ಅನ್ನೋಕ್ಕೆ ನಿಜವಾಗ್ಲೂ ನಮ್ಮ ಸಂಪೂರ್ಣ ಕುಟುಂಬ ಆಗಿಬಿಟ್ಟಿದೆ. ಹರೀಶಣ್ಣಂಗೆ ಧನ್ಯವಾದಗಳು. ಈಗ ಮಾನಸ ಮಾತಾಡಬೇಕು. ಲಾಡ್ಲಿ ಬೇಟಿ, ನಮ್ಮೆಲ್ಲರ ಲಾಡ್ಲಿ ಬೇಟಿ. ಎಲ್ಲರಿಗೂ ಜಯರಾಮ್ ಕೃಷ್ಣ, ಹ್ಯಾಪಿ ಬರ್ಡೇ. ಏನಂದರೆ ಎಲ್ಲರ ಥರ ನಂಗೆ ಭಾಷಣ ಮಾಡೋಕ್ಕೆ ಬರಲ್ಲ, ಸ್ವಲ್ಪ ಬರುತ್ತೆ. ಅದು ಯಾರು ಏನು ಅನ್ಕೋಬೇಡಿ, ಸರಿನಾ? ನನಗೆ ಅಮ್ಮನ ಬಗ್ಗೆ ಏನು ಹೇಳ್ಬೇಕಂದ್ರೆ, ಅಮ್ಮನ ಗುಣಗಳು ಏನೇನು ಇಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ನೇದು, ಅಮ್ಮ ಫುಲ್ ರೇಜ್ ಆದಾಗ ಅವ್ರ ಮುಖ ನೋಡೋಕೆ ನಂಗೆ ತುಂಬ ಇಷ್ಟ. ಯಾಕೆಂದರೆ ನಂಗೆ ಅದು ತುಂಬ ಟೊಮೆಟೊ ಆಗಿರುತ್ತೆ. ಇಲ್ಲಿ ಫುಲ್ಲೆಲ್ಲ ಏನು ರೆಡ್ ಆಗಿರುತ್ತಾ. ಆದರೆ ಒಂದೊಂದ್ಸಲ ನಮಗೆ ಬೈಯೋತ್ತಿಗೆ ಅಮ್ಮನ ಮುಖನೇ ನೋಡೋಕ್ಕಾಗಲ್ಲ ನಾನು. ಅದು ಬೇರೆಯವ್ರಿಗೆ ಬೈಯೋಕೆ ಹೋಗ್ತಿದ್ರೆ ಅಮ್ಮನ ವಾಯ್ಸ್ ನೋಡಿದ್ರೆ ಭಯ ಆಗುತ್ತೆ, ಅಲ್ಲ ಕೇಳಿದ್ರೆ ಭಯ ಆಗುತ್ತೆ. ಆದರೆ ಅಂದರೆ ನೋಡಿದ್ರೆ ಸ್ವಲ್ಪ ಅಯ್ಯೋ ಪಾಪ ಅಮ್ಮ ಅಂತ ಅನಿಸ್ತಾರೆ ಅಮ್ಮ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ, ಅಮ್ಮ ನಿಜವಾಗ್ಲೂ ರುಚಿಯಾದ ಊಟ ಹಾಕ್ತಾರೆ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಎಲ್ಲರೂ ಸ್ವಾದಿಸ್ಬೇಕು, ಎಲ್ಲರೂ ಸ್ವಾದಿಸ್ತಾರೆ ಇಲ್ಲಿ. ಮತ್ತು ಇನ್ನೇನು ಹೇಳೋದು, ಇನ್ನು ಪ್ರತಿಭಂಟು ಹೇಳಿರೋಂಗೆ ಕರೆಕ್ಟಾಗಿ ನಾನು ರೂಲ್ಸ್ ಫಾಲೋ ಮಾಡ್ತಿದ್ದೀನಿ. ಬರೀ 4 ವರ್ಡ್ ಹೇಳಬೇಕು ಅಂತ ಅಂದಿದ್ರು, ನಾನು 4 ವರ್ಡ್ ಹೇಳ್ತಿದ್ದೀನಿ. ಆಮೇಲೆ ಇನ್ನೊಂದು ವರ್ಡು, ನಮ್ಮಮ್ಮ ಈಸ್ ಆಲ್ವೇಸ್ ಆಲ್ರೌಂಡರ್. ಥ್ಯಾಂಕ್ ಯು. ನಿಜವಾಗ್ಲೂ ನಮ್ಮಮ್ಮ ಆಲ್ರೌಂಡರೇ, ಯಾವುದ್ರಲ್ಲೂ ಕಡಿಮೆ ಇಲ್ಲ. ನಮಗೆ ಆಲ್ರೌಂಡ್ ಆಟನೂ ಆಡಿಸ್ತಾರೆ ಮಾರ್ಗದಲ್ಲಿ, ಒಳ್ಳೆಯ ಮಾರ್ಗದಲ್ಲಿ. ನೆಕ್ಸ್ಟ್ ವೆಂಕಟೇಶಣ್ಣ. ಜಯರಾಮಕೃಷ್ಣ, ನಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು. ಅಮ್ಮ ತೊಂದರೆ ಪ್ರಾರ್ಥನೆ, ಎಲ್ಲ ತಪ್ಪುಗಳನ್ನು ಮನ್ನಿಸಿ ಆಧ್ಯಾತ್ಮಿಕ ಮುನ್ನಡೆಸಲಿ ಅಂತ ಪ್ರಾರ್ಥನೆ. ಜನ್ಮಾಂತರದಲ್ಲಿಯೂ ಆಧ್ಯಾತ್ಮಿಕವಾಗಿ ಅಮ್ಮನೊಟ್ಟಿಗೆ ಇರುವಂಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ. ಜಯರಾಮಕೃಷ್ಣ. ವೆಂಕಟೇಶಣ್ಣ ಅಂತಂದರೆ ಅಮ್ಮನಿಗೆ ಭಾರಿ ಇಷ್ಟ. ನಿಜವಾಗ್ಲೂ ಎಲ್ಲರಿಗಿಂತ ಅಮ್ಮನಿಗೆ ವೆಂಕಟೇಶಣ್ಣನವ್ರು ಕಂಡ್ರೆ ಇಷ್ಟ. ಯಾವಾಗಲೂ ಅವರಂಗೆ ಮಾರ್ಗದರ್ಶನ ಕೊಡ್ತಾನೆ ಇರ್ತಾರೆ. ಯಾವುದೇ ಅಮ್ಮಂದ್ರೂ ಯಾರಿಗೆ ಜಾಸ್ತಿ ಬೈತಾರೋ ಅವ್ರ ಹತ್ರನೇ ಜಾಸ್ತಿ ಪ್ರೀತಿ ಇರೋದು ಅಂತ ಹೇಳ್ತಾರೆ, ಗೊತ್ತಾ? ಹೌದು. ಇನ್ನು ನಮ್ಮ ಹಳ್ಳಿ ಕಡೆ ಒಂದು ಭಾಷೆ ಹೇಳ್ತಾರೆ, ಬೈಯೋರು ಬಾಗ್ಲಲ್ಲಿರ್ಬೇಕು, ಹೊಗಳೋರು ಹಿತ್ಲಲ್ಲಿರ್ಬೇಕು ಅಂತ. ಬಾಗ್ಲಲ್ಲಿರ್ಬೇಕು ಅಂದ್ರೆ ಅವ್ರು ಒಳ್ಳೇದಕ್ಕೇನೆ, ಇವರು ಬಾಗ್ಲಲ್ಲಿ ಇರ್ತಾರೆ ಅಂದ್ರೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ ಅಂತ. ಆ ಮಾರ್ಗದರ್ಶನದತ್ತ ನಮ್ಮ ವೆಂಕಟೇಶಣ್ಣ ಸಾಗಲಿ ಅಂತ ಹೇಳಿ ನಾನು ಇವತ್ತು ಶುಭ ಹಾರೈಸ್ತೀನಿ. ಪ್ರೇರಣ್. ಜಯರಾಮ್ ಕೃಷ್ಣ ಅಮ್ಮ, ನಾನು ನಿಮ್ಮ ಬಗ್ಗೆ ಮಾತಾಡೋಣ ಅಂತ ಬಂದರೆ ಎಲ್ಲರೂ ನನ್ನ ಪಾಯಿಂಟ್ಸ್ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನನ್ನ ಪಾಯಿಂಟ್ಸ್ ಆದರೂ ಒಂದೊಂದು ಯಾವುದಾದ್ರೂ ಹೇಳೋಣ ಅಂತ ಬಂದಿದ್ದೀನಿ. ಇಲ್ಲಿ ಆಶ್ರಮದಲ್ಲಿ ಬಂದಾಗ ಒಂದೊಂದ್ಸಲಿ ಅಮ್ಮ ಬೈತಿರ್ತಾರಲ್ಲ, ಅವರೆಲ್ಲೇ ಕೂಗಾಡ್ತಿದ್ರು ನನಗೊಂಥರ ಇಲ್ಲೇ ನಡುಕ್ತಾ ಶುರು ಆಗ್ಬಿಡುತ್ತೆ. ಮತ್ತೆ ಒಂದು 5 ನಿಮಿಷ ಕಮ್ಮಿ ಆಗೋ ತನಕ ನಾನು ಗೇಟಿಂದ ಆಚೆಗಡೆ ಹೋಗಿರ್ತೀನಿ.
ಆಮೇಲೆ ಮತ್ತೆ ಫುಲ್ಲು ಶಾಂತ ಆದಾಗ ಮತ್ತೆ ಒಳಗೆ ಬರ್ತೀನಿ. ಆಮೇಲೆ ಆಶ್ರಮಕ್ಕೆ ಬಂದಾಗಿಂದ ಇಲ್ಲಿ ನಾನು ತಿಂದೆಲ್ಲ ಇರೋ ಫುಡ್ಡೇ ಇಲ್ಲ ಅಮ್ಮ. ಮತ್ತೆ ಅಮ್ಮನ ಕೈ ರುಚಿ ಅಂತೂ ತುಂಬ ಸಖತ್ತಾಗಿರುತ್ತೆ. ಆಮೇಲೆ ಒಂದೊಂದ್ಸಲಿ ನಾನು ಏನೇ ಕಲ್ತಿದ್ರು ಇಲ್ಲಿಗೆ ಬಂದಾಗಿಂದ ಇವಾಗ ಚಾಲೀಸ ಹೇಳೋದಾದ್ರೆ ನಾನು ಕಲ್ತಿರೋದು ನಿಮ್ಮಿಂದಾನೆ ಅಮ್ಮ. ಇವಾಗ್ಲೂ ನಾನು ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನಿಜವಾಗ್ಲೂ ಪ್ರೇರಣೆ ಅಮ್ಮನ್ನ ನಿಜವಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಹೇಗೆ ಉಪಾಯ ಮಾಡಿ ತಪ್ಪಿಸ್ಕೋಬೇಕು ಅಮ್ಮನಿಂದ ಅನ್ನೋದು ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ. ಪ್ರೇರಣೆಗೆ ಧನ್ಯವಾದಗಳು. ಇಂದು ಜಯರಾಮಕೃಷ್ಣ ಅಮ್ಮ ನಮ್ಮ ಜೊತೆ 100 ವರ್ಷದವರೆಗೂ ನಮ್ಮ ಜೊತೆ ಹೀಗೆ ಜೊತೆಯಾಗಿರ್ಬೇಕು. ನಿಮಗೆ ಸೆಂಚುರಿ ಆಗ್ಬೇಕು. ನನಗೆ 100 ವರ್ಷ ಆಗೋವರೆಗೂ ನೀವಿದ್ರು ಅದು ಇನ್ನೂ ಸಂತೋಷನೇ. ಯಾಕೆ ಅಂದ್ರೆ ನನಗೆ ಕುಟುಂಬದ ಒಂದು ಅನುಭವ ಫೀಲ್ ನನಗೆ ಸಿಕ್ಕಿದೆ. ಅದಕ್ಕೊಂದು ನಾನು ತುಂಬ ಖುಷಿ ಪಡ್ತೀನಿ. ಆಮೇಲೆ ನಿಮ್ಮ ಬಗ್ಗೆ ಹೇಳಬೇಕು ಅಮ್ಮ ಅಂತ ಅಂದಾಗ ಆ್ಯಕ್ಚುಲಿ ಒಂದು 2 years ಬ್ಯಾಕ್ ನೀವು ನನಗೆ ಬರ್ತ್ಡೇ ಗಿಫ್ಟ್ ಅಂತ ನನಗೆ ಅಮ್ಮ ಅಂತ ಕರೆದ್ಬಿಡಿ, ಅದೇ ನನಗೆ ಬರ್ತ್ಡೇ ಗಿಫ್ಟ್ ಅಂದಿದ್ರಿ. ಮೇ ಬಿ ಒಂದು 2 years ಬ್ಯಾಕ್ ಅನಿಸುತ್ತೆ. ಆ ಒಂದು ಮಾತೃ ಹೃದಯ ನನಗೆ ನೆನೆಸ್ಕೊಂಡಾಗ ನಿಜ ಎಲ್ರಿಗೂ ಅಂದರೆ ನಮಗೆಲ್ಲ ನಮ್ಮದೇ ಆದ ನನ್ನ ಮಗ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಕುಟುಂಬ ಇರುತ್ತೆ, ಫ್ಯಾಮಿಲಿ ಇರುತ್ತೆ. ಬಟ್ ಅಮ್ಮನಿಗೆ ನಾವೇ ಪ್ರಪಂಚ. ಸೊ ಆ ಒಂದು ಮಾತೃವಾತ್ಸಲ್ಯ ಕೊನೆಯವರೆಗೂ ನಿಮ್ಮ ಪ್ರೀತಿ ಸಿಗಲಿ ಅಂತ ನಾನು ಆಸೆ ಪಡ್ತೀನಿ. ಇನ್ನು ಅಮ್ಮ ಎಷ್ಟು ಬ್ರಿಲಿಯಂಟ್ ಅಂದರೆ ಅಲ್ಲಿ ಬಂದವ್ರನ್ನ ತಕ್ಷಣಕ್ಕೇನೆ ಬನ್ನಿ ಭಜನೆ ಕೂರಿ ಸಾಧನೆ ಮಾಡಿ ಅನ್ನಲ್ಲ ಅಮ್ಮ. ಎಲ್ಲ ಥರದಿಂದನೂ ಇಲ್ಲಿ ಬಂದಾಗ ಆಧ್ಯಾತ್ಮದ ಹೆಸರಲ್ಲಿ ನಮಗೆಲ್ಲ ಥರ ಖುಷಿನೂ ಸಿಗುತ್ತೆ. ಒಂದು ಪರಮಾತ್ಮನ ಹೆಸರಲ್ಲೇ ಒಂದು ಡಾನ್ಸ್ ಆಗ್ಬೋದು, ಒಂದು ಇನ್ನೇನೋ ಒಂದು ಆ್ಯಕ್ಟಿವಿಟೀಸ್ ಆಗ್ಬೋದು. ಸೊ ಒಂದೊಂದ್ಸಲ ಈ ದಿವ್ಯಾ ಇವತ್ತು ಸ್ಯಾರಿ ಉಡ್ಲೇಬೇಕಾ ದಿವ್ಯಾ ಅಂದೆ, ಅಮ್ಮನಿಗೋಸ್ಕರ ಅಲ್ವಾ ಅಂದರೆ ಉಡ್ಬಾರ್ದು, ಅಯ್ಯೋ ಪರವಾಗಿಲ್ಲ ಸಿಂಪಲ್ ಆಗಿ ಹೋಗಿ ಬರೋಣ ಅನ್ನೋರ್ಗೂ ಕೂಡ ಸ್ಪೆಷಲ್ಲಾಗಿ ರೆಡಿ ಮಾಡಿಸಿ ಕರ್ಕೊಂಡ್ಬಂದು ನಿಲ್ಲಿಸೋದು ನಿಮ್ಮ ಸ್ಪೆಷಾಲಿಟಿ. ಕಂಟಿನ್ಯೂಸ್ ಆಗಿ ನಾನು ಒಂದು ಚಾಂಟಿಂಗು ಸಾಧನೆನಲ್ಲಿ ತೊಡಗಿಸ್ಕೋತಿದ್ದೀನಿ ಇವತ್ತಿಗೆ. ಅಂದರೆ ನನ್ನ ಮಗ ಆಗಲಿ ದಿನಕ್ಕೆ ಒಂದಾದರೂ ಚಾಲೀಸ ಹೇಳ್ತಾನೆ ದೇವ್ರ ಮುಂದೆ ನಿಂತಾಗ. ಅದಕ್ಕೆ ಅಮ್ಮನೇ ಸ್ಫೂರ್ತಿ. ನಾನು ಅಲ್ಲಿ ಹೋಗಿದ್ರಿಂದನೇ ನಾನು ಇದು ಹೇಳೋದಕ್ಕೆ ಸಾಧ್ಯ ಆಗಿತ್ತು. ಆಧ್ಯಾತ್ಮಿಕ ಸಾಧನೆ ಅನ್ನೋದಂತೂ ತುಂಬ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಅಮ್ಮನೇ ಕಾರಣ. ಎಂಜಾಯ್ಮೆಂಟ್ಸ್ ಜೊತೆಗೆ ಆಧ್ಯಾತ್ಮಿಕವಾಗಿ ಭಗವಂತನ ಕಡೆಗೆ ಕರ್ಕೊಂಡು ಹೋಗುವಂಥ ಒಂದು ಇದು ಶಕ್ತಿ ನಿಮ್ಮಲ್ಲೇ ಇರೋದು. ಇನ್ನು ಮಿಕ್ಕಿದೆಲ್ಲ ಎಲ್ಲರೂ ಎಲ್ಲ ಮಾತಾಡ್ತಾರೆ ನಿಮ್ಮ ಕೈ ರುಚಿ ಬಗ್ಗೆ. ಚಿನ್ನು ಅಂತಿದ್ದ ಅಮ್ಮ ಅಲ್ಲಿ ಟ್ರೆಡಿಷ್ನಲ್ ಫುಡ್ಡು, ಅದ್ರ ಜೊತೆಗೆ ನಂಗೇನು ತುಂಬ ಇಷ್ಟನೋ ಅದಲ್ಲಿ ಸಿಗುತ್ತಲ್ಲ ಅಮ್ಮ, ಅದೇ ಖುಷಿ ಅಮ್ಮ ಅಂತ. ಹಾಗೆ ಪಾನಿಪುರಿ. ಧನ್ಯವಾದ ಅಮ್ಮ. ಇವಾಗ್ಲೂ ನಾವು ಹೊಸದಾಗಿ ಬಂದಾಗ ಮಾತಾಜಿ ಅಂತ ಕರಿತಾ ಇದ್ವಿ, ಆದ್ರೆ ನಮ್ಗೆ ಅಷ್ಟೊಂದು ಫೀಲ್ ಬರ್ತಿರ್ಲಿಲ್ಲ. ಈಗ ಅಮ್ಮ ಅಂತ ಕರೆಯಕ್ಕೆ ಶುರುದ ಮೇಲೆ ಅಮ್ಮನ ಒಂದು ಲೀಲೆಗಳು ಎಲ್ಲ ನಮಗೆ ಗೊತ್ತಾಗ್ತಾ ಇದ್ದಾವೆ. ಅಮ್ಮ ಅಂತಂದ್ರೇನು, ಅಮ್ಮನ ಸಂಬಂಧ ಏನು, ಅಮ್ಮನ ಸ್ಥಾನಮಾನ ಏನು ಅಂತ ಹೇಳಿ ಅಮ್ಮ ಅಂತ ಕರೆಯಕ್ಕೆ ಬಂದಮೇಲೆ ನಮ್ಗೆ ಅಮ್ಮನ ಅನುಭವ ಆಗ್ತಾ ಇದೆ. ಅಮ್ಮ ಏನು ಅಂತ ಹೇಳಿ ಗೊತ್ತಾಗ್ತಿದೆ. ನಮ್ಮ ವಿಜಯ ಅವ್ರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಂದರೆ, ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಮಾಮ. ವೆಂಕಟೇಶ್ ಮಾಮ ಬಯಸ್ಕೊಳ್ಳೋದ್ರಿಂದ ಅಮ್ಮ ನಮಗೆಲ್ಲ ಪಾಠನೂ ಅರ್ಥ ಆಗಿದೆ. ಈಗ ವೆಂಕಟೇಶ್ ಮಾಮ ಏನೇ ತಪ್ಪು ಮಾಡಿದ್ರು ಈಗ ಹಿಂಗೆ ಮಾಡಿದ್ರೆ ಅಮ್ಮ ಬೈತಾರೆ, ಹಂಗೆ ನಾವು ಇನ್ಮೇಲಿಂದ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಏನು ಬಯಸ್ಕೊಂಡ್ರು ನಾವು ಅದು ಪಾಠ ಕಲ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮಾಮ ಬಯಸ್ಕೊಂಡಿದ್ದಕ್ಕೆ. ಅಮ್ಮ ಅಂತಂದ್ರೆ ಅಮ್ಮ ಅಂದ್ರೆ ಔಷಧಿ ಆಗ್ಬಿಟ್ಟಿದ್ದಾರೆ ಮಾನಸ. ಅಮ್ಮ ಅಂದ್ರೆ ಔಷಧಿ. ಅಮ್ಮ ಅಂತಂದ್ರೆ ಎಲ್ಲರೂ ಗೆಟಪ್. ಅಮ್ಮ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ. ಮಧ್ಯದಲ್ಲಿ ಸ್ವಲ್ಪ ಬೇಸರವೂ ಕೂಡ ಆಗಿತ್ತು, ಆದರೆ ಮತ್ತೆ ಬಂದು ಜಾಯ್ನ್ ಆದೆ. ಅಲ್ಲಿಂದ ಇಲ್ಲಿ ತನಕನೂ ನಾನು ಬರ್ತಾನೆ ಇದ್ದೀನಿ. ಬಟ್ ಒಂದಿನೂ ನಾನು ತಪ್ಪಿಸಿಲ್ಲ. ಅಮ್ಮನ ಮುಖ ನೋಡಲಿಲ್ಲ ಅಂದರೆ ನನಗೂ ಬೇಸರ ಆಗುತ್ತೆ. ಯಾಕೆಂದರೆ ಅಮ್ಮನಲ್ಲಿ ಅಂಥ ವಿಶೇಷ ಗುಣಗಳನ್ನು ನಾವು ಕಂಡುಕೊಂಡಿದ್ದೀವಿ. ಮತ್ತು ಅಮ್ಮ ನಾನು ನೆನೆಸ್ಕೊಂಡು ಮಾತಾಡೋ ಮುಂಚೆ ಅವರ ಅಪ್ಪ ಅಮ್ಮನಿಗೆ ನಾನು ಪ್ರಣಾಮನ ಸಲ್ಲಿಸ್ತೇನೆ. ಯಾಕೆಂದರೆ ಇಂತಹ ಒಂದು ವಜ್ರದಂಥ ಮಗುವನ್ನು ಅವರು ಹೆತ್ತು ನಮಗಿಲ್ಲಿ ಕೊಟ್ಟಿದ್ದಾರೆ. ಅಂಥ ಮಗಳನ್ನು ಹೆತ್ತು ಆ ಕಾವೇರಿ ಈ ಮಲೆನಾಡಿಗೆ ಅವ್ರು ಬಂದು ಕಳಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಆ ಮಹಾತಾಯಿ ನನಗೆ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ. ಜೊತೆಗೆ ನಾವಿಲ್ಲಿ ಅಮ್ಮನ ಒಡನಾಟದಲ್ಲಿ ಹಲವು ವಿಷಯಗಳನ್ನು ನಾನು ತಿಳ್ಕೊಂಡಿದ್ದೀನಿ. ಅವರಿರ್ತಕ್ಕಂಥ ಮೌನತೆ, ಅವರ ಮಾತು,
ಅವರ ನಡೆ, ಅವರ ಪ್ರತಿಯೊಂದರಲ್ಲೂ ನಾವು ಕಲಿತ್ಕೊಳ್ಳೋದಕ್ಕೆ ಬಹಳಷ್ಟು ವಿಷಯಗಳಿದೆ. ಆದರೆ ನಾವು ನತದೃಷ್ಟರು, ಏನನ್ನೂ ಕಲಿತ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಂತಹ ಚಿಕ್ಕ ಪ್ರಾಯದಲ್ಲೇ, ಯೌವನದಲ್ಲೇ ಅವರು ಭಗವಂತನನ್ನ ಕೈ ಹಿಡಿದು, ಭಗವಂತನೇ ನನಗೆ ಸರ್ವಸ್ವ ಅಂತ ಮನೆ ಮಠ ಎಲ್ಲವನ್ನ ತೊರೆದು ಭಗವಂತನಿಗಾಗಿ ಬಂದಿದ್ದಾರೆ. ಆದರೆ ನಾವು ಇನ್ನೂ ಕೂಡ ವ್ಯಾಮೋಹ ಬಿಟ್ಟಿಲ್ಲ. ಮನೆ ಮನೆ ಅಂತ ಇವತ್ತಿಗೂ ಒದ್ದಾಡ್ತಾ ಇದ್ದೀವಿ. ನಮಗೂ ನಮ್ಮೆಲ್ಲರಿಗೂ ಆ ಒಂದು ಗುಣ ಬರಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಮತ್ತೆ ಅಮ್ಮ ಯಾವತ್ತೂ ಅಮ್ಮನೇ. ನಾವು ಒಂದಿನ ಬರೋದು ಲೇಟ್ ಆದರೂ ಕೂಡ ಯಾಕೋ ಬಂದಿಲ್ಲ ಅಂತ ಫೋನ್ ಮಾಡಿಸ್ತಾರೆ. ಯಾಕೆ ಬಂದಿಲ್ಲ ಅಂದರೆ ಅವ್ರಿಗೆ ಗಾಬರಿ, ಯಾಕೆ ಬರಲಿಲ್ಲ, ಬರ್ತಾ ದಾರಿಲಿ ಏನಾಯ್ತೋ ಏನೋ ಆ ಥರ. ಏಕೆಂದರೆ ತಾಯಿ ಹೃದಯ ಅಷ್ಟೊಂದು ವಿಶಾಲವಾಗಿದೆ. ಅಮ್ಮ ಯಾವಾಗಲೂ ನಮಗೆ ಸದಾ, ನಾವು ಮನೇಲಿ ಕೂತಿದ್ರು ಕೂಡ ನಮಗೆ ಜೊತೇಲಿ ಇದ್ದಂಗೆ, ಹಿಂದೆ ಅಡುಗೆ ಮಾಡ್ತಾ ಇದ್ರೆ ಹಿಂದೆ ಹಿಂದೆ ನೋಡ್ದಂಗೆ ಬಂದಂಗೆ, ಆ ಥರ ನನಗೆ ಫೀಲ್ ಆಗುತ್ತೋ ಅಂತ ನನಗೆ ಗೊತ್ತಿಲ್ಲ. ಹಾಗೆ ಎಲ್ರಿಗೂ ಆಗುತ್ತೆ ಅಂತಲೂ ನಾನು ಭಾವಿಸ್ಕೊಳ್ತೀನಿ. ನಮ್ಮ ಮನೇಲಿ ಚೇರ್ ಇದೆ, ಆ ಚೇರಲ್ಲಿ ನಾನು ಸುಮ್ಮನೆ ನನ್ನ ಹಾಲಲ್ಲಿ ನಾನು ಕೂತಿದ್ರೆ ಅಲ್ಲಿದ್ದಾರೆ ಅಮ್ಮ ಗುರುಜಿ ಕಾಣಿಸ್ಕೊಳ್ತಾರೆ ನನಗೆ. ಎಷ್ಟೋ ಸಲ ನಾನು ಒಬ್ಬಳೇ ಕೂತ್ಕೊಂಡು ಅಳ್ತಾ ಇರ್ತೀನಿ, ಅವಾಗ ಅಮ್ಮ ಅಲ್ಲಿ ಕಾಣಿಸ್ಕೊಳ್ತಾರೆ. ನನಗೆ ಹೇಳಕ್ಕೆ ಆಗಲ್ಲ, ಅಷ್ಟು ದುಃಖ ಆಗುತ್ತೆ. ಅದು ಯಾಕಂತ ಆಗುತ್ತೋ ಗೊತ್ತಿಲ್ಲ. ಬಟ್ ನಾವಿಲ್ಲಿ ತುಂಬ ಬರೋದ್ರಿಂದ ಹಂಗೆ ಆಗ್ತಾ ಇದೆಯೋ ಅಥವಾ ನಮ್ಮ ಹೃದಯದಲ್ಲಿ ಅವರು ಇದ್ದಾರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಅಮ್ಮ ಹೇಳಿದ್ರೆ ಏನೋ ಒಂದು ವಿಶೇಷ ಶಕ್ತಿ. ಹೇಗೆ ಅಪ್ಪನ ದುಡ್ಡು ಎಣ್ಸಕ್ಕಾಗಲ್ವೋ, ಅಮ್ಮನ ಸೀರೆ ಮಡ್ಚಕ್ಕಾಗಲ್ವೋ, ಹಾಗೆ ಅಮ್ಮನ ಹೃದಯ ಅಷ್ಟೊಂದು ವೈಶಾಲ್ಯಯುತವಾಗಿದೆ. ಅಂದ್ರೆ ಅಷ್ಟೊಂದು ಪ್ರೀತಿನ ತೋರಿಸ್ತಾ ಇದ್ದಾರೆ ನಮ್ಗಳಿಗೆ. ಅವ್ರ ನೋಟನೇ ನಮಗೊಂದು ದಿವ್ಯ ಶಕ್ತಿ ಇದ್ದಾಗೆ. ನಾವಿಲ್ಲಿ ಬಂದು ಅವ್ರ ದರ್ಶನ ಮಾಡಿದ್ರೆ ಆ ದಿನ ಸಲೀಸ ಕಳೆದೋಗ್ಬಿಡುತ್ತೆ. ಎಷ್ಟೆಷ್ಟೋ ಕಷ್ಟಗಳಿದ್ರು ಆರಾಮಾಗಿ ಕಳೆದೋಗ್ತಾರೆ. ನಿಜವಾಗ್ಲೂ ನಮ್ಮ ಈ ಅಂತರ್ಯಾತ್ರಿ ಕುಟುಂಬದವರ ಒಂದು ಭಾವನೆಗಳು ಎಲ್ಲರೂ ಒಂದೇ ಇದ್ದಾವೆ. ವಿಜಯ ಹೇಗೆ ಹೇಳ್ಕೊಂಡ್ಲೋ ಹಾಗೆ ನಮ್ಗೆ ಅದೇನು 24x7 ಅಂತಾರಲ್ಲಮ್ಮ, ಹಾಗೆ 24 hours ಆಶ್ರಮ ಮನೆ, ಆಶ್ರಮ ಮನೆ, ಅಮ್ಮ ಮನೆ. ಅದೇನು ಅಂತ ಗೊತ್ತಿಲ್ಲ, ಆ ಒಂದು ಅದೇ ಗುಂಗಲ್ಲೇ ಇರ್ತೀವಿ. ಎದ್ರು ಆಶ್ರಮ, ಮಲ್ಗೊಳ್ಳುವಾಗೂ ಆಶ್ರಮ, ಅಮ್ಮ ಹೋಗ್ಬೇಕು, ಅದೇನು ಸೆಳೆತಾನೋ ಗೊತ್ತಿಲ್ಲ. ನಾನು ಆಶ್ರಮಕ್ಕೆ ಬರುವಾಗ ಅಮ್ಮ ಕೆಲವೊಂದು ವಿಷಯಗಳನ್ನ ಹೇಳ್ತಿದ್ರು, ಅದು ಮಾಡಿ ಇದು ಮಾಡಿ ಅಂತ ಹೇಳಿ. ನಂಗೆ ಶುರುನಲ್ಲಿ ಇರಿಟೇಷನ್ ಅನ್ನಿಸ್ತಿದ್ದು, ಇಷ್ಟ ಇಲ್ದಿರೋ ಕೆಲಸಗಳನ್ನೆಲ್ಲ ಮಾಡಿಸ್ತಾರೆ ಅಂತ ಹೇಳಿ. ಎಷ್ಟೋ ಸರಿ ಅನ್ಕೊಂಡಿದ್ನಿ, ಇವ್ರೂ ಕೂರಲ್ಲ, ನಮ್ಮನ್ನು ಕೂರಕ್ಕೆ ಬಿಡಲ್ಲ ಅಂತ ಎಷ್ಟೋ ಸರಿ ಅನ್ಕೊಂತಿದ್ದೆ. ಅಂದರೆ ಮಕ್ಳು ಹೇಳ್ದಂಗೆ ಎಲ್ಲ ವಿಷಯದಲ್ಲೂ ಸಕಲ ಕಲಾವಲ್ಲಭೆ. ಇವ್ರು ನಾನು ಅನ್ಕೊಂತಿದ್ದೆ ಇವ್ರು ಆಶ್ರಮದಲ್ಲೇ ಇದ್ದಾರೆ, ಹೊರಗಿನ ಪ್ರಪಂಚ ಗೊತ್ತಿಲ್ಲ ಇವರಿಗೆ ಏನು ಅನ್ನೋದು ಶುರುನಲ್ಲಿ ಬಂದಾಗ ಸ್ವಾಮೀಜಿ ಮತ್ತು ಅಮ್ಮನ ನೋಡಿದಾಗ ನಾನು ಅನ್ಕೊಂಡಿದ್ದೆ. ಬಟ್ ಆಶ್ರಮಕ್ಕೆ ಬಂದಾಗಲೇ ಗೊತ್ತಾಯಿತು ಅಮ್ಮ ಪ್ರತಿಯೊಂದರಲ್ಲೂ ಎಕ್ಸ್ಪರ್ಟ್ ಇದ್ದಾರೆ ಅಂತ ಹೇಳಿ. ಕೌದಿ ಹೊಲಿಯೋದಿಂದ ಸ್ಟಿಚಿಂಗಿಂದ ಹಿಡಿದು ಕುಕ್ಕಿಂಗಿಂದ ಹಿಡಿದು ಯಾತ್ರೆ ಮಾಡಿಸೋವರೆಗೂ ಎಲ್ಲದರಲ್ಲೂ ಪರ್ಫೆಕ್ಟಾಗಿ ಮಾಡಿಸ್ತಾರೆ. ಯಾತ್ರೆಗಳಿಗೆ ಹೋದಾಗ್ಲೂ ಅಷ್ಟೇ. ಕೆಲವ್ರಿಗೆ ಅನ್ನಿಸ್ಬೋದು ಏನು ಫಿಲಮ್ ಸಾಂಗು ಕೇಳ್ತಾರೆ ಅಂತ ಅನ್ನಿಸ್ಬೋದು. ಬಟ್ ಅಮ್ಮನ ಕ್ಯಾರೆಕ್ಟರ್ ನನಗೆ ಅದೊಂದು ತುಂಬ ಇಷ್ಟ. ಪ್ರತಿಯೊಂದರಲ್ಲೂ ಭಗವಂತನ ಕಾಣಿ, ಮಾಡೋ ಕೆಲಸದಲ್ಲಿ ಇರ್ಬೋದು, ಪ್ರಾಣಿಲಿರ್ಬೋದು, ಪ್ರಕೃತಿಲಿರ್ಬೋದು, ಪ್ರತಿಯೊಂದರಲ್ಲೂ ಭಗವಂತನ ಕಾಣಿ ಅಂತ ಕಾಣೋದನ್ನು ಹೇಗೆ ಅಂತ ಹೇಳ್ಕೊಟ್ಟವ್ರೆ ಅಮ್ಮ. ನನಗಂತೂ ಅದು ಈ ಸರಿ ಪುರಿಗೆ ಹೋದಾಗ ಸಂಪೂರ್ಣವಾಗಿ ನಾನು ಅದನ್ನು ಅನುಭವಿಸಿದ್ದೀನಿ. ಪ್ರತಿಯೊಂದು ಕ್ಷಣನೂ ನಾನು ಅದನ್ನು ಅನುಭವಿಸಿದ್ದಕ್ಕೆ ಅದನ್ನು ಕಲ್ತಿದ್ದೆ ಅಮ್ಮನಿಂದ. ಮೊನ್ನೆ ರೇಗಿಸ್ತಿದ್ದೆ ಅಮ್ಮಂಗೆ, ನೆನ್ನೆ ಇಲ್ಲ ಮಕ್ಕಳು ಪಾಶಾಟಿ ಮಾಡ್ತೀರಾ ಅಂತ. ಇಲ್ಲ ಅಮ್ಮ ನಿಜವಾಗ್ಲೂ ಒಂದು ಏನು ತಿಂಡಿ ಮಾಡಿದ್ರೂ ಎಲ್ಲರಿಗೂ ಕೊಟ್ಟು ಕಳಿಸ್ತಾರೆ. ಈವನ್ ಪ್ರಕಾಶ್ ಬೆಂಗಳೂರಲ್ಲಿ ಇದ್ರೂ ಪಾಪ ಅವ್ರಿಗೆ ಪತ್ರೊಡೆ ಇಷ್ಟ ಅಂತ ಅಂದಿದ್ದಕ್ಕೆ ಅದನ್ನು ಬೆಂಗಳೂರಿಗೆ ಪಾರ್ಸಲ್ ಮಾಡಿಸಿದ್ರು. ಏನೇ ತಿಂಡಿ ಮಾಡಿದ್ರು ಪಾಪ ಮಾಡ್ಕೊಂಡು ಕಾಯ್ತಿರ್ತಾರೆ, ಅವ್ರಿಗೆ ಸಿಗ್ತಾ ಇವ್ರಿಗೆ ಸಿಗ್ತಾ, ಅವ್ರಿಗೆ ಬರೋಕ್ಕೆ ಹೇಳಿ, ಇವರಿಗೆ ಅಟ್ಲೀಸ್ಟ್ ಕೊನೆಗೆ ಬರೋಕ್ಕಾಗಿಲ್ಲ ಅಂದರೆ ಅದನ್ನು ನಮ್ಮ ಮನೆಗಳಿಗಾದ್ರೂ ಕಳಿಸ್ಕೊಡ್ತಾರೆ. ಪ್ರತಿಯೊಂದನ್ನು ಅಂದರೆ ನಮಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಯಾವಾಗಲೂ ಹಿಂಗೆ ಇರಲಿ ಅಮ್ಮ. ಬೈಸ್ಕೊಳ್ಳೋದು ಫಸ್ಟ್ ಟೈಮ್ ಎಲ್ಲ ಬೈದಾಗ ಇರಿಟೇಷನ್ ಅನ್ನಿಸ್ತಿತ್ತು. ಈಗ ಬೈದರೆ ಶುರುನಲ್ಲಿ ಅಮ್ಮ ತಾನೇ ಅನಿಸುತ್ತೆ. ಅದನ್ನೇ ರಿಪೀಟ್ ಮಾಡಿದ್ರೆ ಇರಿಟೇಷನ್ ಅನ್ಸುತ್ತೆ. ಹಂಗಾಗಿ ಒಂದ್ಸರಿ ಬೈರಿ ರಿಪೀಟ್ ಮಾಡಬೇಡಿ, ಅರ್ಥ ಆಗುತ್ತೆ. ಇಲ್ಲ ಅಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಿದ್ದಾರೆ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಬಟ್ ನಾವು ಮಾಡೋ ತಪ್ಪು ಅಲ್ಲೇ. ಅವ್ರು ಹೇಳೋದನ್ನ ಕೇಳಿಸ್ಕೊಳ್ದಿರ ನಾವೇ ಯಾವುದೋ ಲೋಕದಲ್ಲಿ ಇದ್ಕೊಂಡು ಮಾಡೋ ಕೆಲಸಕ್ಕೆ ಅವ್ರು ಹಂಗೆ ಅಂತಾರೆ. ಬಟ್ ಮೊದಲೆಲ್ಲ ನಂಗೆ ತುಂಬ ಬೇಜಾರಾಗ್ತಿತ್ತು, ಅಮ್ಮ ಬೈತಾರೆ ಎಲ್ಲ ಕೆಲಸ ಮಾಡಬೇಕು, ಅಯ್ಯೋ ಅವ್ರು ಮಾಡಬೇಕಲ್ಲ, ಅವ್ರು ಬೈತಾರಲ್ಲ ಅಂತ ಮಾಡ್ತಿದ್ದೆ. ಇವಾಗಿಲ್ಲ,
ನಾನು ಯಾವ ಕೆಲಸ ಮಾಡೋದಿದ್ರೂ ಕಾನ್ಸಂಟ್ರೇಷನಿಂದ ಇಷ್ಟಪಟ್ಟು ಶ್ರದ್ಧೆಯಿಂದ ಮಾಡ್ತೀನಿ. ನನಗೆ ಹಾಗಾಗಿ ನಾನು ಯಾವ ಕೆಲಸ ಮಾಡಿನೂ ತಪ್ಪಾಗಿ ನಾನು ಬಯಸ್ಕೊಂಡಿದ್ದ, ಮನಸ್ಸಿಂದಾಗಿನೂ ಬೇರೆಯವರಿಂದ ಬಯಸ್ಕೊಂತೀನಿ ಹೊರತು ನಾನು ಮಾಡೋ ಕೆಲಸದಿಂದಾಗಿ ಯಾವತ್ತೂ ಬಯಸ್ಕೊಂಡಿಲ್ಲ. ನಿಮ್ಮ ಪ್ರೀತಿ ಯಾವಾಗಲೂ ಸದಾ ಹಾಗೆ ಇರಲಿ ಅಮ್ಮ. ತುಂಬ ಪ್ರೀತಿ ಕೊಟ್ಟಿದ್ದೀರ, ಹಾಗೆ ಯಾವಾಗಲೂ ಇರಲಿ. ಜಯ ರಾಮಕೃಷ್ಣ. ನಿಜವಾಗ್ಲೂ ಅಮ್ಮನ ಒಂದು ಮಾತುಗಳಿಂದ ನಮ್ಮಲ್ಲಿರುವಂಥ ಒಂದು ಕೆಪಾಸಿಟಿ ಏನು ಅಂತ ನಮಗೆ ಅರ್ಥ ಆಗ್ತಿದೆ. ಆ ಕೆಪಾಸಿಟಿ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಎಲ್ಲದರಲ್ಲೂ ಸಮರ್ಥರಿದ್ದೀವಿ, ಅದನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಸಮರ್ಥತೆಯನ್ನು ಹೊರಗೆ ತರಲಿಕ್ಕೆ ಅಮ್ಮ ನಮಗೆ ತುಂಬ ದಿನ 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 ನಮ್ಮನ್ನು ಅರಿತಾ ಇದ್ದಾರೆ, ಒಂಥರ ತೇಯ್ತಾ ಇದ್ದಾರೆ. ಅಷ್ಟು ನಾವು ಅಲ್ಲಿ ಪಳಗ್ತಾ ಇದ್ದೀವಿ. ಪುಷ್ಪಕ್ಕ. ಜಯರಾಮ್ ಕೃಷ್ಣ. ಮೊದಲಿಗೆ ಅಮ್ಮನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಮ್ಮನ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿದ್ದಾರೆ, ಆದರೆ ಅಮ್ಮ ಅನ್ನೋ ಪದಕ್ಕೆ ಏನು ಮಾತಾಡಬೇಕು ಅಂತೇಳಿ ಅದಕ್ಕೆ ಮಾತೇ ಇಲ್ಲ. ಆ್ಯಕ್ಚುಲ್ ಆಗಿ ಇಲ್ಲಿ ನಾವು ಹೇಳಕೊಟ್ಟಿರೋದು ನಮ್ಮ ಮರು ಹುಟ್ಟಿನ ತಾಯಿ, ಅಂದರೆ ಲೌಕಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ ನಮ್ಮಮ್ಮ ನಮಗೆ ಸಿಕ್ಕಿದ್ದಾರೆ. ಆ ಮರು ಹುಟ್ಟನ್ನ ಅಮ್ಮನಾಗಿ ಅಮ್ಮ ನಮಗೆ ಕೊಟ್ಟಿದ್ದಾರೆ. ಅದು ಹೇಗಪ್ಪ ಅಂದರೆ ಅಮ್ಮನಿಂದ ನಾವು ತುಂಬಾ ಕಲ್ತಿದ್ದೀವಿ. ಫಸ್ಟಿಗೆ ನಾನು ಕಲ್ತಿದ್ದು ಅಮ್ಮನಿಂದ ಒಂದು ಟೈಮ್ ಸೆನ್ಸ್ ಆಗಿರ್ಬೋದು, ಅಥವಾ ಮೊದಲಿಗೆ ಆಧ್ಯಾತ್ಮ ಅಂದರೆ ಏನು, ಭಗವಂತ ಅಂದರೆ ಏನು, ಭಗವಂತನ ಬಗ್ಗೆ ನಮ್ಮದೇ ಆದ ಒಂದು ಕಲ್ಪನೆ ಇರುತ್ತೆ. ಆದರೆ ಭಗವಂತ ನಮ್ಮ ಜೊತೆ ಇಷ್ಟು ಸರಳವಾಗಿ ಹೀಗೆ ನಮ್ಮ ಹಾಗೆ ಇರ್ತಾರೆ ಅನ್ನೋದನ್ನ ನಾವಿಲ್ಲಿ ನಿಜಕ್ಕೂ ಅಮ್ಮ ಅದನ್ನ ತೋರಿಸ್ಕೊಟ್ರು ಅಂತೇಳಿ ನಮಗೆ ಅನ್ಸತ್ತೆ. ಇನ್ನೊಂದು ಅಂತಂದ್ರೆ ಅಮ್ಮ ಹೇಳೋದು ನಮಗೆ ಒಂದು ಕ್ಷಣ ಆ ಕ್ಷಣಕ್ಕೆ ನಮ್ಮ ಮನಸ್ಸಿಗೆ ಬೇಜಾರು ಅನ್ನಿಸ್ಬೋದು. ಆದ್ರೆ ನಿಜವಾದ ಆಧ್ಯಾತ್ಮಿಕ ಜೀವಿಯಾಗಿ ನಾವು ಅದನ್ನ ನೋಡಿದಾಗ ಅವ್ರು ಹೇಳೋದು 100% ಸತ್ಯ. ಅದನ್ನು ಒಪ್ಕೊಳ್ಳೋ ಮನಸ್ಥಿತಿ ನಮಗಿರ್ಬೇಕಷ್ಟೇನೆ. ಯಾಕೆಂದ್ರೆ ನಾವು ಅದ್ರ ಆಳಕ್ಕೆ ಇಳಿದೇನೆ ಅದನ್ನು ಒಪ್ಕೊಳ್ಳೋದಕ್ಕೆ ಬರೀ ಮೇಲ್ನೋಟಕ್ಕೆ ನಾವು ಅದ್ರ ಬಗ್ಗೆ ಹೊಡೆದಾಡ್ತಾ ಇರ್ತೀವಿ, ಅಯ್ಯೋ ಹಾಗಂದ್ರು ಹೀಗಂದ್ರು ಅಂತ. ಆದ್ರೆ ಅದನ್ನು ಒಪ್ಕೊಳ್ಳೋದಕ್ಕೆ ಎದೆಗಾರಿಕೆ ಬೇಕು. ಯಾಕಂದ್ರೆ ಆ ಕಟು ಸತ್ಯನ ಅರಗಿಸ್ಕೊಳ್ಳೋದಕ್ಕೆ ನಮ್ಮ ಮನಸ್ಸು ರೆಡಿಯಾಗಿರೋದೇ ಇಲ್ಲ. 1000 ದಾರಿನ ಹುಡುಕ್ತಾ ಇರುತ್ತೆ ಅದಕ್ಕೆ, ಬೇಡ ಇದು ಬೇಡ ಇದು ಬೇಡ ಅಂತ ಹೇಳ್ಬಿಟ್ಟು. ಹಾಗೆ ಆ ಸತ್ಯನ ಒಪ್ಕೊಳ್ಳೋ ಮನಸ್ಥಿತಿನ ಗಳಿಸ್ಕೊಳ್ಳೋದಕ್ಕೆ ನಾವ್ ಇಲ್ಲಿಗೆ ಬರ್ಬೇಕಾಯ್ತು. ಮತ್ ಇನ್ನೊಂದು, ಭಗವಂತ ನಮ್ ತರ ಊಟ ಮಾಡ್ತಾರ ಅನ್ನೋದು ಇಲ್ಲಿಗೆ ಬಂದ್ಮೇಲೆ ನಮಗೆ ಗೊತ್ತಾಯ್ತು. ಅವ್ರು ಏನೆಲ್ಲ ತಗೊಳ್ತಾರೆ, ಅವ್ರಿಗೆ ಏನೆಲ್ಲ ಇಷ್ಟ ಆಗತ್ತೆ, ಯಾರ್ಯಾರಿಗೆ ಏನೇನ್ ಇಷ್ಟ, ಯಾವ್ಯಾವ ರೀತಿನಲ್ಲಿ ಅವರು ನಮ್ಮನ್ನ ಇದ್ ಮಾಡ್ತಾರೆ ಅನ್ನೋದನ್ನೆಲ್ಲದನ್ನು ಕಲ್ತ್ಕೊಂಡ್ವಿ. ಹಾಗಾಗಿ ಅಮ್ಮ ಅನ್ನೋದಕ್ಕೆ ತುಂಬಾ ಅರ್ಥಪೂರ್ಣವಾದ ಇದು. ಅಂದ್ರೆ ಅದನ್ನ ನಾವು ಲೌಕಿಕವಾಗಿ ವಿವರಿಸಕ್ಕಾಗೋದಿಲ್ಲ. ಅದನ್ನ ಅನುಭವಿಸ್ಬೇಕು ಅಂತಂದ್ರೆ ನಾವು ಅಮ್ಮನ ಜೊತೆ ನಿರಂತರವಾಗಿ ಬೆರ್ತಿರ್ಬೇಕು, ನಿರಂತರವಾಗಿ ಅವರ ಕಾಂಟ್ಯಾಕ್ಟ್ ಅಲ್ಲಿ ಇದ್ಕೊಂಡು ಅವ್ರ ಜೊತೆ ಒಡನಾಡ್ತಾ ಇದ್ರೆ ನಮಗೆ ಅವರ ಇದು ನಿಜವಾದ ಆಧ್ಯಾತ್ಮಿಕತೆ ಏನು, ನಿಜವಾದ ಅಮ್ಮನ ಕರ್ತವ್ಯ ಏನು ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಅಮ್ಮ ಕೆಲವೊಮ್ಮೆ ಸ್ಟ್ರಿಕ್ಟ್ ಡಿಸಿಷನ್ ತಗೊಳ್ತಾರೆ. ಅದು ಎಷ್ಟ್ರ ಮಟ್ಟಿಗೆ ಇರುತ್ತೆ ಅಂತಂತಂದ್ರೆ ಅದು ಆ ಕ್ಷಣಕ್ಕೆ ನಮಗೆ ಅರ್ಥ ಆಗಲ್ಲ. ಅದರ ಮೂಲ ಉದ್ದೇಶ ಏನಿರುತ್ತೆ, ಭಗವಂತನ ನಿಜವಾದ ಉದ್ದೇಶ ಏನಿದೆ ಅದೇ ಆಗಿರತ್ತೆ. ಅದನ್ನ ಅರ್ಥಕೊಳ್ಳೋದಕ್ಕೆ ನಾವು ಅಯೋಗ್ಯರಷ್ಟೇನೆ. ಆ ಯೋಗ್ಯತೆನ ಗಳಿಸ್ಕೋಬೇಕು ಅಂದ್ರೆ ನಾವೆಲ್ಲ ಇದನ್ನು ಬದಿಗಿಟ್ಬಿಟ್ಟು ಇಲ್ಲಿ ಮಿಂಗಲ್ ಆಗ್ಬೇಕು, ಸೇರ್ಕೋಬೇಕು, ನಾವು ಆ ಸಹನೆ ತಾಳ್ಮೆನ ಕಲ್ತ್ಕೋಬೇಕು. ಅವಾಗ್ಲೇನೆ ನಮಗೆಲ್ಲದು ನಿಜವಾಗ್ಲೂ ಅರ್ಥ ಆಗ್ತಾ ಹೋಗೋದು. ಒಂದು ಕ್ಷಣಕ್ಕೆ ಯಾವುದೂ ಆಗೋದಿಲ್ಲ. ಭಗವಂತನ ಮನುಷ್ಯರನ್ನ ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ಭಗವಂತನ ಪ್ರೀತಿಸ್ಬೋದು. ಪ್ರೀತಿ ಅಂದ್ರೆ ಇದು, ಭಕ್ತಿ ಅಂದ್ರೆ ಇದು. ಪ್ರೀತಿಗೆ ಈ ವ್ಯಾಖ್ಯಾನ, ಭಕ್ತಿ ಅಂದ್ರೆ ಇದು ಅನ್ನೋ ಡಿಫರೆನ್ಸು ನಮಗೆ ಯಾವ ರೀತಿಯಾಗಿ ಅರ್ಥ ಆಗ್ತಾ ಹೋಯ್ತು ಅಂತಂದ್ರೆ ಜಗತ್ತಿನ ಎಲ್ಲ ಪ್ರೀತಿಗಳು ವೇಸ್ಟು ಭಗವಂತನ ನಾವು ಪ್ರೀತಿ ಮಾಡೋದ್ರ ಮುಂದೆ. ಮತ್ತೆ ನಮ್ಮ ಅಮ್ಮನಂತ ಅಮ್ಮ ಮಾತ್ರ ಅದನ್ನ ತಂದ್ಕೊಡ್ಲಿಕ್ಕೆ ಸಾಧ್ಯನ. ಯಾವ್ದಂದ್ರೆ ಮೂಲ ಸತ್ಯದೆಡೆಗೆ ನಮ್ಮನ್ನ ಕರ್ಕೊಂಡು ಹೋಗೋದಿಕ್ಕೆ ಅವರಿಂದ ಮಾತ್ರ ಸಾಧ್ಯ ಆಗತ್ತೆ, ಇನ್ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಭೌತಿಕ ಜಗತ್ತಿನಲ್ಲಿರೋ ಅಮ್ಮಂದಿರು ಮಕ್ಕಳಿಗೆ ಏನ್ ಬೇಕು ಅನುಕೂಲಗಳನ್ನ ಮಾಡ್ಕೊಡ್ಬೋದು. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ, ಆದ್ರೆ ನಮ್ಮ ಹುಟ್ಟಿನ ಮೂಲ ಕಾರಣ ಏನು, ಭಗವಂತನ ಸೇರೋದು, ಅದಕ್ಕೆ ದಾರಿ ತೋರಿಸೋದು ಅಂತಂದ್ರೆ
ಈ ನಮ್ಮಮ್ಮನಂತ ಅಮ್ಮನೇ. ಕೆಲವೊಂದು ತಪ್ಪುಗಳನ್ನ ನಾವು ಮಾಡಿದ್ದೇವೆ. ಆ ತಪ್ಪುಗಳನ್ನೆಲ್ಲದನ್ನು ಅವ್ರ ಮೂಲ ಉದ್ದೇಶ ಒಂದೇನೆ, ನಾವು ಭಗವಂತನ ಅವನೆಡೆಗೆ ಹೋಗ್ಬೇಕು, ಇದೆಲ್ಲ ಜಂಜಾಟಗಳನ್ನ ಬಿಟ್ಟು. ಆದ್ರೆ ನಮ್ಗೆ ಅರ್ಥಕೊಳ್ಳೋದ್ರಲ್ಲಿ ನಾವು ತುಂಬಾ ಸಲ ಎಡವಿದೀವಿ, ಅದನ್ನ ಸರಿ ದಾರಿಗೂ ತಂದ್ಕೊಳ್ತಾ ಇದ್ದೀವಿ. ಇನ್ನು ಅಮ್ಮ ಇದೇ ರೀತಿಯಾಗಿ ನಮಗೆ ಸಹಕರಿಸಿ ನಮ್ಮನ್ನ ಮುನ್ನಡೆಸೋ ಪ್ರಯತ್ನನ ಮಾಡ್ಲಿ. ಅಮ್ಮನಿಗೆ ನಾವು ಚಿರಋಣಿಯಾಗಿ ಇರ್ತೀವಿ ಅಂತೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ನಿಜವಾಗ್ಲೂ ನಾವು ಅಂಬೆಗಾಲು ಇಟ್ಕೊಂಡೇ ಇಲ್ಲಿಗೆ ಬಂದಿದ್ದು. ಅಂಬೆಗಾಲು ಇಟ್ಕೊಂಡು ಬಂದಂಥ ನಮ್ಮನ್ನು ಒಂದು ಸಂಸ್ಕಾರಗಳನ್ನು ನೀಡಿ ಒಂದು ಹಂತಕ್ಕೆ, ಸಾಧನಾ ಹಂತಕ್ಕೆ ತಂದು ಭಗವಂತ ನಮ್ಮ ಜೊತೆಯಲ್ಲಿದ್ದಾನೆ ಅಂತ ತಿಳಿಸ್ಕೊಟ್ರು. ಭಗವಂತ ನಮ್ಮ ಜೊತೆ ಖಂಡಿತವಾಗಿ ಇದ್ದಾನೆ. ಆ ಅನುಭವಗಳನ್ನು ಹಂಚಿಕೊಂಡಂಥ ಪುಷ್ಪಾಳಿಗೆ ಧನ್ಯವಾದಗಳು. ಬನ್ನಿ ವನಜ. ನಾನು ಆಧ್ಯಾತ್ಮಿಕ ಮತ್ತು ಪಾರಮಾರ್ಥಿಕ ವಿಷಯವಾಗಿ ತಿಳ್ಕೋಬೇಕು ಅಂತ ಭಾರಿ ಆಸಕ್ತಿಯಾಗಿ ಹುಡುಕ್ತಾ ಇದ್ದೆ. ಆವಾಗ ಬಸವನಹಳ್ಳಿಯಲ್ಲಿ ಮಾತೆಯವರು ಹೇಳ್ಕೊಡ್ತಾರೆ ಅಂತ ನನ್ನ ಫ್ರೆಂಡ್ ಅಮ್ಮ ಹೇಳಿದರು. ನಾವು ಯಾವಾಗಲೂ ಆಶ್ರಮದಲ್ಲೇ ಇರ್ತಿದ್ದು, ಸಾಧಾರಣ ಬೆಳಗ್ಗೆ ಸಂಜೆ ಎಲ್ಲ ಆಶ್ರಮದಲ್ಲೇ ಅವರೊಟ್ಟಿಗೆ ಇರ್ತಾಯಿದ್ದು. ಮೊದಲನೇದಾಗಿ ಲಲಿತಾ ಸಹಸ್ರ ಪಾರಾಯಣ ಹೇಳ್ಕೊಟ್ರು, ದೇವಿ ಭಾಗವತವನ್ನು ಹೇಳ್ಕೊಟ್ರು, ಮತ್ತು ವಿಷ್ಣು ಪುರಾಣವನ್ನು ಹೇಳ್ಕೊಟ್ರು, ಇನ್ನೂ ಅನೇಕ ವಿಷಯಗಳನ್ನ ಹೇಳ್ಕೊಟ್ರು. ದೇವಿ ಭಾಗವತದಲ್ಲಿ ನಾವು ಆಫೀಸಿಗೆ ಹೋಗಬೇಕಿತ್ತು 10 ಗಂಟೆಗೆ, ಆದರೆ ಮಾತಾಜಿಯವರು ಪ್ರಾರಂಭ ಮಾಡಿದ ಮೇಲೆ 6 ಗಂಟೆಗೆ ಬಂದು ಕೂತ್ಬಿಡ್ತಿದ್ದು. ಅಷ್ಟು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಹನುಮಾನ್ ಚಾಲೀಸನ್ನು ಹೇಳ್ಕೊಟ್ರು, ಮತ್ತು ತುಳಸಿ ರಾಮಾಯಣದ ಬಗ್ಗೆ ಪ್ರವಚನ ಮಾಡಿದರು. ತುಂಬ ಅದ್ಭುತವಾದ ಪ್ರವಚನ, ನಮಗೆ ಭಾಳ ಸಂತೋಷವಾಗ್ತಿತ್ತು ಕೇಳೋಕ್ಕೆ. ಹಾಗೆ ನಾವೇನು ಪಾರಮಾರ್ಥಿಕ ಮತ್ತು ಆಧ್ಯಾತ್ಮಿಕ ವಿಷಯವಾಗಿ ತಿಳ್ಕೊಬೇಕು ಅಂತಿದ್ವು, ಅದನ್ನು ಭಾಳ ತುಂಬ ಚೆನ್ನಾಗಿ ಅವ್ರು ಎಷ್ಟು ಹೇಳ್ಕೊಟ್ಟಿದ್ದಾರೆ, ಅದನ್ನು ನಾವು ಎಷ್ಟು ಕಲ್ತೀವೋ ನಮಗೆ ಗೊತ್ತದು. ಹಾಗೆ ನನ್ನ ಮಗ ಭಾಳ ಚಿಕ್ಕವನು, ಅವಾಗ 2 ವರ್ಷ. ಅವಾಗಲೂ ನಾನು ಅವನ್ನ ಎತ್ಕೊಂಡು ಬರ್ತಾಯಿದ್ದೆ. ಮತ್ತು ಹಿಂದೂಸ್ತಾನಿ ಸಂಗೀತವನ್ನು ನನ್ನ ಮಗ ಕಲಿಯೋಕ್ಕೆ ಮಾತಾಜಿ ಮತ್ತು ವಿಜಯವರೇ ಮೂಲ ಕಾರಣ. ಇದಕ್ಕೆ ಮೂಲ ಕಾರಣ ಅವನು ಸಂಗೀತ ಕಲಿಯೋಕ್ಕೆ ಮಾತಾಜಿಯವರೇ ಕಾರಣ ಅಂತ. ಅದೇ ಅಂತರಯಾತ್ರೆ ಹಾಡಿದ ಕಾರಣ ಮಾತಾಜಿಯ ಒಂದು ಆಶೀರ್ವಾದ, ಸ್ವಾಮೀಜಿಯವರ ಒಂದು ಆಶೀರ್ವಾದನೇ ಅಂತ ನಾನು ಹೇಳಿ ಬಯಸ್ತೀನಿ. ಅವರು ನಮಗೆ ಅಷ್ಟು ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಭಗವಂತ ಅವರಿಗೆ ಆಯುಷ್, ಆರೋಗ್ಯ, ಐಶ್ವರ್ಯವನ್ನು ಕೊಡಲಿ ಮತ್ತು ಅಂತ ಹೇಳಿ ನಾನು ಮತ್ತೆ. ಆದರೆ ನಮಗೆ ಅಮ್ಮ ಇನ್ನೂ ಕಲಿಸ್ಕೊಟ್ಟಿಲ್ಲ, ಎಲ್ಲ ವಂಜಾರಿಗೆ ಕಲಿಸ್ಕೊಟ್ಟಿದ್ದಾರೆ. ನಮ್ಗೆ ಬರೀ ಊಟ ಮಾಡೋದು ಕಲಿಸ್ಕೊಟ್ಟಿದ್ದಾರೆ. ಚೆನ್ನಾಗಿ ಊಟ ಮಾಡಿ ಅಂತ ಊಟ ಮಾಡೋದು ಕಲಿಸ್ಕೊಟ್ಟಿದ್ದಾರೆ. ಈಗ ಕಲಿಸ್ಕೊಡಿ ಅಮ್ಮ. ಪ್ರವಚನ ಮಾಡುವಾಗ ನೀವು ಬಂದಿಲ್ಲ, ಈಗ ನಾವು ಊಟ ಮಾಡ್ಕೊಂಡು ಇರ್ಲಿ ಅಮ್ಮ, ಅದರಿಂದಾನೇ ನಾವು ಪಾಠ ಕಲಿತಾ ಇದ್ದೀವಿ ಅಮ್ಮ, ಜೀವನದ ಮಾರ್ಗ ಕಲಿತಾ ಇದ್ದೀವಿ. ಧನ್ಯವಾದಗಳು. ನಾನು ಮಾತಾಜಿನ ಫಸ್ಟ್ ನೋಡಿದ್ದು ಯೋಗ ಕ್ಲಾಸಿಗೆ ಅಂತ ಹೋಗ್ತಾ ಇದ್ದೆ. ಆವಾಗ ಅಲ್ಲಿ ಮಾತಾಜಿನ ಫಸ್ಟ್ ನಾನು ನೋಡಿದ್ದು. ಅವಾಗಿಂದ ಮತ್ತೆ ಏನೋ ಒಂದು ರೀತಿ ನೋಡಬೇಕು, ಹೋಗಬೇಕು, ಅವ್ರ ಜೊತೆ ಇದು ಮಾಡಬೇಕು ಅಂಥೇಳಿ ಯಾವಾಗಲೂ ಇದು ಮಾಡ್ತಿದ್ದೆ. ಮತ್ತು ವಂಜಾಗಳಾಗಿ ನಮಗೆ ವಿಷ್ಣು ಸಹಸ್ರನಾಮನೇ ಆಗಲಿ, ಲಲಿತಾ ಸಹಸ್ರ, ನಮಗೆ ಸ್ಪಿರಿಚುವಲ್ ಇದು ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಅದು ಗೊತ್ತಾಗಿದೆ ಮಾತಾಜಿಯಿಂದ. ಜಪ ಅದು ಇದು ಮತ್ತು ತುಳಸಿ ರಾಮಾಯಣನೇ ಆಗಲಿ, ಮತ್ತು ಇಲ್ಲಿ ಪ್ರವಚನಗಳು ಎಲ್ಲದಕ್ಕೂ ಕೂಡ ನಾವು ಆವಾಗ ತುಂಬ ಬರ್ತಾ ಇದ್ವಿ. ಈಗ ಸಂಸಾರ ಮಾತಾಜಿ ಹೇಳೋಕ್ಕೆ ಆವಾಗ ಚೆನ್ನಾಗಿತ್ತು, ಜಾಸ್ತಿ ಬರ್ತಾ ಇದ್ವಿ. ಬಿಟ್ಟು ಬರೋ ವಯಸ್ಸಲ್ಲಿ ಗಟ್ಟಿ ಹಿಡ್ಕೊಂಡಿದೀವಿ, ಬರಕ್ಕೆ ಆಗ್ತಾ ಇಲ್ಲ. ಆಗ ಅಷ್ಟು ಪ್ರವಚನ ಕೇಳಿ, ಅದನ್ನೇ ಗಟ್ಟಿನೇ ಹಿಡ್ಕೊಂಡಿದ್ವಿ ಇನ್ನು. ಹಾಗ ಅನಿಸ್ತಾ ಇದೆ. ಅವಾಗ ತುಂಬಾ ಬರ್ತಾ ಇದ್ವಿ, ಇವಾಗ ಅದೇ ತುಂಬಾನೇ ಕಡಿಮೆನೇ ಆಗಿದೆ. ನೋಡೋಣ. ಇಲ್ಲಿ ಒಂದು ಸಂಬಂಧ ಅದು ಯಾವತ್ತಿಗೂ ನಾವು ಕಡಿಮೆ ಬಂದರೂ ಕೂಡ ನಾವೇನು ಕಡ್ಕೊಳಕ್ಕೆ ಆಗಲ್ಲ, ಬಿಟ್ಕೊಳಕ್ಕೆ. ನಮಸ್ಕಾರ. ನಿಮ್ಗೆಲ್ಲರಿಗೂ ಪಾರಾಯಣ ಮಾಡೋದನ್ನು ಕಲಿಸ್ಕೊಟ್ಟಿದ್ದಾರೆ, ಲಲಿತಾ ಸಹಸ್ರನಾಮ ಕಲಿಸ್ಕೊಟ್ಟಿದ್ದಾರೆ. ಆದರೆ ನಾವು ಭಗವಂತನ ಸಹವಾಸದಲ್ಲಿ ಇರೋ ಹಂಗೆ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ನಾವು ನಿರಂತರವಾಗಿ ಭಗವಂತನ ಜೊತೆನೇ ಇರ್ತೀವಿ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಇದೆ. ಸುಜಾತರವರಿಗೆ ಧನ್ಯವಾದಗಳು. ನಾವು ನಮ್ಮ ಮಕ್ಕಳಿಂದ ಆಶ್ರಮಕ್ಕೆ ಬಂದಿದ್ದು, ಮುಂಚೆ ಗೊತ್ತಿರಲಿಲ್ಲ. ಈಗ ಮಕ್ಕಳೆಲ್ಲ ಬಿಟ್ಟು ಹೋದರು, ನಾವು ಬರೋಕ್ಕಾಗ್ತಾಯಿಲ್ಲ. ಈಗ ಬರಬೇಕು ಅನ್ಸಿದ್ರು ಬರೋಕ್ಕಾಗ್ತಾಯಿಲ್ಲ. ಇವಾಗ ನಾವು ಮಾಡಿದ ಕರ್ಮ
ತೀರಿಸ್ಬೇಕು ಅಂತ ಬರಬೇಕು ಅಂತ ಪ್ರಯತ್ನ ಪಡ್ತೀನಿ, ಆದರೆ ಆಗ್ತಾನೇ ಇಲ್ಲ. ಇದ್ದರೆ ಕೂರೋಕ್ಕಾಗಲ್ಲ, ಒಂದು 5 ನಿಮಿಷ ಬೇಕು ಓಡಾಡೋಕ್ಕೆ, ಅಷ್ಟು ಹಿಂಸೆ ಆಗೋಗುತ್ತೆ ಇವಾಗ. ಪುರ್ಸೊತ್ತಾದಾಗ ಬನ್ನಿ, ಅಮ್ಮನ ಜೊತೆ ಮಾತಾಡಿ, ಅದರಿಗಿಂತ ಹೆಚ್ಚಿಂದು ಯಾವುದೂ ಇಲ್ಲ. ನನಗೆ ಎದ್ದು ಬಿದ್ದು ಬರ್ದು ಮಾಡ್ದಳಿಗೆ ಗೊತ್ತಲ್ಲ, ಬರಬೇಕು ಅಂತ ಮನಸ್ಸಲ್ಲಿ ಭಾರಿ ಖುಷಿ, ಹೋಗಬಾರ್ದು ಅನ್ನೋ ಮನಸ್ಸೇ ಇಲ್ಲ. ಆದರೂ ಅಮ್ಮನ ಹುಟ್ಟಿದ ಬೋರಿಷನ್ನ ಹೇಳೋದಕ್ಕೆ ಒಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಪ್ರಯತ್ನ ಪಡ್ತೀನಿ. ಹುಟ್ಟಿದ ಶುಭಾಶಯಗಳು. ರಾಹುಲ್. ಜಯರಾಮ್ ಕೃಷ್ಣಮ್ಮ. ತೈತ್ಕಿರಿಯದಲ್ಲಿ ಒಂದು ಮಾತು ಬರುತ್ತೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತ. ಭಗವಂತನನ್ನ ಬಾಯಲ್ಲಿ ಮಾತುಗಳಲ್ಲಿ ವರ್ಣಿಸೋಕ್ಕಾಗಲ್ಲ ಅಂತ. ನಾನು ಆಶ್ರಮಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿ ಒಂದಿಷ್ಟೊಂದು 4-5 ವರ್ಷ ಆಗಿರ್ಬೋದು ರೀಸೆಂಟಾಗಿ. ಕೋವಿಡ್ ನಿಮಿತ್ತ ಮಾತಂ ಭವ ಸವ್ಯಸಾಚನ ಅಂತ ನಿಮಿತ್ತವಾಗಿ ಬಂತು. ನಾನು ಆಶ್ರಮಕ್ಕೆ ಬರ್ಲಿಕ್ಕೆ ಕಾರಣ ಆಯ್ತದು. ಸುಮಾರು ಓದ್ತಿದ್ದೆ, ಏನೇನೋ ಓದ್ತಿದ್ದೆ, ಸುಮಾರು ಪುಸ್ತಕಗಳು ಇವತ್ತು ಓದ್ತೀನಿಲ್ಲ ಅಂತಲ್ಲ, ಅಷ್ಟೊಂದು ತಿಳ್ಕೊತಿದ್ದೆ, ಅಲ್ಲಿ ಮಾತಾಡ್ತಿದ್ದೆ ಇಲ್ಲಿ ಮಾತಾಡ್ತಿದ್ದೆ ಅನ್ನೋದೆಲ್ಲ ಇತ್ತು ತಲೆಯಲ್ಲಿ, ಹೆಡ್ ವೆಯ್ಟು. ನೀನು ಓದಿದ್ದೆಲ್ಲ ಸುಳ್ಳು ಅಂತ ಓದೇ ಒಂದು ವಾಕ್ಯದಲ್ಲಿ ಅಮ್ಮ ಪ್ರೂವ್ ಮಾಡ್ಬಿಟ್ರೆ ಹೊತ್ತು. ಓದೋದಷ್ಟೇ ಅಲ್ಲ, ಅನುಭವ ಬೇಕು ಅಂತ ಸಾಧನೆ ಅದೇನೋ ಅಂತ ಇವತ್ತಿಗೂ ತೋರಿಸ್ಕೊಡ್ತಿರ್ತಾರೆ ದಿನ ನನ್ನ ಅವರ ಅನುಸಂಧಾನದಲ್ಲಿ. ಹೇಳಲಿಕ್ಕೇನು ಉಳ್ಕೊಂಡಿಲ್ಲ ನನ್ನಲ್ಲಿ ಇವತ್ತಿಗೆ. ಆ ಮಾತುಗಳು ಕೂಡ ಅವರೇ ಆಗಿದ್ದಾರೆ. ಮುಂಚೆ ಮಾತಾಜಿ ಅಂತ ಕರಿತಿದ್ವಿ, ಅದು ನೆನಪಿದೆ ನನಗೆ. ಯಾಕೆ ನಾವು ಅಮ್ಮ ಅಂತ ಕರಿಬಾರ್ದು ಅಂತ ಅನಿಸುತ್ತೆ ಎಷ್ಟೋ ಸರಿ. ಮಾತಾಜಿ ಅಂತ ಕರೆದ್ರೆ ಎಲ್ಲೋ ದೂರದವರು ಅನಿಸ್ತಿತ್ತು, ಎಲ್ಲೋ ದೊಡ್ಡ ಮನುಷ್ಯರು, ನಮಗೆಲ್ಲ ಕೈಗೆ ಎಟಕದವರು ಅಂತ ಅನಿಸ್ತಿತ್ತು. ಆದರೆ ಯಾವಾಗ ಒಬ್ರು ಅಮ್ಮ ಅಂತ ಆಗ್ಬಿಡ್ತಾರೆ, ಅವರೊಟ್ಟಿಗೆ ನಮಗೆ ಏನೋ ಒಂದು ಸ್ವಾತಂತ್ರ್ಯ ಸಿಕ್ಬಿಡತ್ತೆ. ಆ ಸ್ವಾತಂತ್ರ್ಯ ದುರುಪಯೋಗ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಇನ್ನೇನಿಲ್ಲ ಅಮ್ಮ, ಗುರುವಾಗಿ ನಡೆಸ್ತಾ ಇದ್ದೀರಾ. ಅವನನ್ನ ತಲುಪೋ ತನಕ ನೀವೇ ನಡೆಸ್ತೀರಾ ಅನ್ನೋವಂಥ ವಿಶ್ವಾಸ, ನಂಬಿಕೆ ನಿಮ್ಮಲ್ಲಿದೆ. ಹೀಗೆ ನಡೆಸ್ತಾ ಇರಿ. ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿ. ಕ್ಷಮ ಮಾತಾಜಿ, ಹುಟ್ಟುಹಬ್ಬದ ಶುಭಾಶಯಗಳು. ಸಣ್ಣವಳಿಂದ ಆಶ್ರಮಕ್ಕೆ ಬರ್ತಾ ಇದ್ದೀನಿ ಅಪ್ಪನ ಜೊತೆ, ಹಾಗೂ ಹೀಗೂ. ಇಲ್ಲಿಗೆ ಬಂದಮೇಲೆ ದೇವ್ರ ಮೇಲಿನ ನಂಬಿಕೆ ಇನ್ನೂ ಜಾಸ್ತಿ ಬಲ ಸಿಕ್ಕಿದೆ. ಫುಡಿ ಆಗಿರೋದ್ರಿಂದ ಮಾತಾಜಿ ಪ್ರಿಪೇರ್ ಮಾಡೋ ತುಂಬ ರೆಸಿಪೀಸ್ ಕಲ್ತಿದ್ದೀನಿ. ಮತ್ತು ಅವ್ರಿಗೆ ತುಂಬ ಹುಷಾರಿಲ್ದವಾಗ ನೋಡ್ತಾ ಇದ್ದೆ. ಮತ್ತು ನನಗೆ MBBS ಸೀಟ್ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಅದು ಸಿಕ್ಕದೇ ಇದ್ದಾಗ ತುಂಬ ಬೇಜಾರಾಗಿತ್ತು. ಬಟ್ ಮಾತಾಜಿಗೆ ತುಂಬ ಹುಷಾರಿಲ್ದಾಗ ಗ್ಯಾಂಗ್ರೀನ್ ಆಗಿತ್ತು, ಮತ್ತು ತುಂಬ ಏನೋ ಪ್ರಾಬ್ಲಮ್ಸ್ ತುಂಬ ಆಗಿತ್ತು. ಆವಾಗ ಸ್ವಾಮೀಜಿ ಟ್ರೀಟ್ಮೆಂಟ್ ಕೊಟ್ಟಿದ್ದೆಲ್ಲ ಆಲ್ಮೋಸ್ಟ್ ಆಯುರ್ವೇದ, ಹೋಮಿಯೋಪತಿ ಇದೇ ಆಗಿತ್ತು. ಹಾಗಾಗಿ ಆಯುರ್ವೇದದ ಮೇಲೆ ನಂಬಿಕೆ ಬಂದಿದ್ದು ಎಲ್ಲ ಆಶ್ರಮದಿಂದನೇ. ಮತ್ತು ಆಶ್ರಮದಿಂದ ಒಂದೇನು ಕಲ್ತಿದ್ದು ಅಂದರೆ ಲೈಫಿಗೆ ಶಾರ್ಟ್ ಕಟ್ಸ್ ಇಲ್ಲ ಅಂತ. ಇದಂತೂ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸ್ವಾಮೀಜಿ ಆಗಲಿ ಮಾತಾಜಿ ಆಗಲಿ ಯಾವುದ್ರಲ್ಲೇ ಶಾರ್ಟ್ ಕಟ್ಸ್ ಇಟ್ಕೊಳ್ಳಲ್ಲ. ಯಾವುದೇ ಮಾಡೋದಿದ್ರು ಸಣ್ಣ ಪಾಯಿಂಟ್ಸಿಂದನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿಗೆ ಬರೋಕ್ಕೆ ತುಂಬ ಖುಷಿಯಾಗುತ್ತೆ. ಇಲ್ಲಿಗೆ ಬಂದರೆ ಮನಸ್ಸು ಒಂಥರ ಹಗುರ ಅನಿಸುತ್ತೆ. ಮತ್ತು ಇಲ್ಲಿಗೆ ಬಂದಮೇಲೆ ತುಂಬ ಪವಾಡಗಳು ನೋಡಿದ್ದೀನಿ ನಾನು. ಎಲ್ಲೂ ನೋಡ್ದಾರೆ ಅಂಥದ್ದೆಲ್ಲ ಇಲ್ಲಿ ತುಂಬ ನೋಡ್ತೀನಿ. ಮತ್ತು ಹುಷಾರಿಲ್ಲದವಾಗಲೂ ರಾತ್ರಿ ಎಲ್ಲ ಎದ್ದಿದ್ದು ಹನುಮಾನ್ ಚಾಲೀಸ ಎಲ್ಲ ಓದ್ತಾ ಇದ್ರು. ಆತ್ಮಶಕ್ತಿ ಏನು ಅಂತ ಮಾತಾಜಿನ ನೋಡಿ ಕಲಿಬೋದು. ಥ್ಯಾಂಕ್ ಯು. ಅನುಭವಗಳನ್ನು ಹಂಚಿಕೊಂಡಂಥ ಶಮಾಳಿಗೆ ಧನ್ಯವಾದಗಳು. ಅಮ್ಮನ ಈ ಜನ್ಮದಿನದ ಶುಭ ಸಂದರ್ಭದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದಿರ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಲಿಲ್ಲ. ಮುಂದೆ ಇನ್ನೂ ದೊಡ್ಡದಾದಂಥ ಸಂಭ್ರಮಿಸುವ ಒಂದು ಸಮಯ ಇದೆ. ಹಾಡು ಹಾಗೂ ನೃತ್ಯದ ಮೂಲಕ ಈ ಸಂಭ್ರಮವನ್ನು ಎಲ್ಲರೂ ಸೇರಿ ಆಚರಿಸೋಣ. ಈಗ ಮುಂದಿನ ಕಾರ್ಯಕ್ರಮ ಹಾಡು ಹಾಗೂ ನೃತ್ಯ, ಎಲ್ಲರೂ ಪಾಲ್ಗೊಳ್ಳೋಣ.